ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ MS ಕುಚ್ಚು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನಿವತ್ತೊಂದು ಗ್ರ್ಯಾಂಡಾಗಿರೋ ಕ್ರೋಶೆ ಡಿಸೈನ್ ತೋರಿಸ್ತಿದ್ದೀನಿ. ಇದು ಸ್ಯಾರಿ ಬಂದು ಪಿಂಕ್ ಕಲರ್ ಇದೆ, ಪಲ್ಲು ಬಂದು ಪಿಂಕ್ ಕಲರ್ ಇದೆ, ಮತ್ತು ಬಾಡಿ ಕಲರ್ ಬಂದು ಆರೆಂಜ್ ಮತ್ತು ಮಸ್ಟರ್ಡ್ ಯೆಲ್ಲೋ ಕಲರ್ ಆ ಥರ ಶೇಡ್ ಎರಡು ಮಿಕ್ಸಲ್ಲಿದೆ. ಇದು ಸ್ಯಾರಿ ಗ್ರ್ಯಾಂಡಾಗಿದೆ, ಸ್ಯಾರಿ ಪೂರಾ ಗ್ರ್ಯಾಂಡಾಗಿದೆ. ಇದೇ ರೀತಿ ಬುಟ ಬುಟ ಬಂದಿದೆ ಸ್ಯಾರಿಲಿ, ಪೂರಾ ಸ್ಯಾರಿ ಗ್ರ್ಯಾಂಡಾಗಿದೆ. ಅದಕ್ಕೆ ಮತ್ತು ಆ ಕುಚ್ಚಿಗೆ ಬೇಕಾಗಿರೋದು ಈ ರಿಂಗ್ ಬೀಡು, ಈ ರೀತಿ ರಿಂಗ್ ಬೀಡು, ಮತ್ತು ಈ ರೀತಿ ಬೀಡ್ಸು, ಈ ರೀತಿ ಬೀಡ್ಸ್ ತೊಗೊಂಡಿದ್ದೀನಿ, ಮತ್ತು ರಿಂಗ್ ಬೀಡ್ ತೊಗೊಂಡಿದ್ದೀನಿ. ಬೀಡ್ಸ್ ಬಂದು ಇವೆರಡೇ, ಮತ್ತು ಅರಳೆ ದಾರ ಆಗಲೇ ಸುತ್ತಿಟ್ಕೊಂಡಿದ್ದೀನಿ. ನಾನು ಯೆಲ್ಲೋ ಶೇಡಲ್ಲೇ ಸುತ್ತಿಟ್ಕೊಂಡಿದ್ದೀನಿ ನಾನು ಆಲ್ರೆಡಿ. ನೀಡಲ್ಲ ಈಗ ಹಾಕೋದು ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್. ನಾನಿವತ್ತು ಸ್ಯಾರಿಗೆ ಇನ್ನೊಂದು ರೀತಿ ಸ್ಟಾರ್ಟಿಂಗ್ ನಾಟ್ ಹಾಕ್ತೀವಲ್ಲ, ಅದು ಬಂದು ಇನ್ನೊಂದು ರೀತಿ ಹಾಕ್ಬೋದು. ಅದು ಹೇಗೆ ಅಂತ ತೋರಿಸ್ತೀನಿ. ಫಸ್ಟು ನಾವು ಕೈಗೆ ರೋಲ್ ಮಾಡಿಕೊಂಡು ಗಂಟು ಹಾಕ್ಕೊಂಡು ಹೀಗೆ ತಗೋತಿದ್ವಿ ಡೈರೆಕ್ಟು. ಈಗ ತಗೋತಿದ್ವಿ, ಆದರೆ ಇವಾಗ ನಾನು ಬೇರೆ ಥರ ತೋರಿಸ್ತೀನಿ. ಇದು ಬಂದು ಈಗಿರುತ್ತಲ್ಲ, ಇದನ್ನು ಬಂದು ಈ ತುದಿ ಗಂಟು ಹಾಕ್ಕೊಂಡು ಈ ರೀತಿ ರೋಲ್ ಮಾಡ್ಕೋಬೇಕು. ಕೈಗೊಂದು ರೋಲ್ ಮಾಡ್ಕೋಬೇಕು. ರೋಲ್ ಮಾಡಿಕೊಂಡು ಈ ರೀತಿ ಥ್ರೆಡ್ನ ಬ್ಯಾಕ್ ಸೈಡ್ ತೊಗೋಬೇಕು. ತುದಿ ಥ್ರೆಡ್ನ ಬ್ಯಾಕ್ ಸೈಡ್ ತೊಗೊಂಡು ಇಲ್ಲಿ ಒಂದು ಲೂಪ್ ಕಾಣಿಸುತ್ತಲ್ಲ, ಲೂಪ್ ಕೆಳಗಡೆ ಥ್ರೆಡ್ ಇರುತ್ತೆ ನೋಡಿ. ಈ ಲೂಪ್ ಕೆಳಗಡೆ ಥ್ರೆಡ್ ಇರುತ್ತೆ. ಆ ಥ್ರೆಡ್ ಒಳಗಡೆ ತೋರಿಸಿ ಈ ರೀತಿ ಹಾಕ್ಕೊಂಡು, ಒಂದು ಸೆಕೆಂಡ್, ಈ ರೀತಿ ಹಾಕ್ಕೊಂಡು ಸೂಜಿನ ಲೆಫ್ಟ್ ಸೈಡ್ ದಾರ ಇದೆಯಲ್ಲ, ಈ ಥ್ರೆಡ್ನ ಎಳ್ಕೋಬೇಕು. ಇದು ಹೀಗೆ ಗ್ರಿಪ್ಪಾಗಿ ಇಟ್ಕೊಳ್ಳಿ, ಬಿಗಿಯಾಗಿ. ಇದನ್ನು ಬಿಗಿಯಾಗಿ ಇಟ್ಕೊಳ್ಳಿ, ಅದನ್ನು ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಕ್ರೋಶನ ಪ್ರೆಸ್ ಮಾಡಿ ಇಟ್ಕೊಳ್ಳಿ ಬೆರಳಿಗೆ. ಲೆಫ್ಟ್ ಸೈಡಲ್ಲಿರೋ ಥ್ರೆಡ್ನ ಎಳೀರಿ. ಆವಾಗ ನಿಮಗೊಂದು ಇಲ್ಲಿ ಚೈನ್ ರೀತಿ ಕಾಣಿಸುತ್ತೆ. ಫ್ರೆಂಡ್ಸ್, ಇನ್ನೊಂದು ಸರಿ ತೋರಿಸ್ತೀನಿ. ಇದು ಬಂದು ಒಂದು ನಾಟ್ ಹಾಕ್ಕೋಬೇಕು. ನಾಟ್ ರೀತಿ ತಗೊಂಡು ಈ ಥ್ರೆಡ್ನ ಕೆಳಗಡೆ ಬಿಡಬೇಕು. ಇಲ್ಲಿ ನೋಡಿ, ಈ ರೀತಿ ಈ ಥ್ರೆಡ್ನ ಕೆಳಗಡೆ ಬಿಟ್ಟು, ಮತ್ತು ಈ ಕ್ರೋಶನ ಈ ರೀತಿ, ಇವೆರಡು ಥ್ರೆಡ್ ಕೆಳಗಡೆ ಇರುತ್ತೆ, ಇದು ಬಂದು ಮೇಲೆ ಬರುತ್ತೆ. ಈ ರೀತಿ ಒಂದು ನಾಟು. ಇದು ಬಂದು ನಿಮಗೆ ತುಂಬ ಗ್ರಿಪ್ಪಾಗಿ ಕೂರುತ್ತೆ. ಇಲ್ಲಿ ಇದನ್ನು ಹಾಕೋದು, ಒಂದು ಸರಿ ಸೀರೆಗೆ ಬಟ್ಟೆಗೆ ಚುಚ್ಚಿ ಕ್ರೋಶದಲ್ಲಿ ಈ ಲೂಪ್ ಇರುತ್ತಲ್ಲ, ಈ ಲೂಪ್ ಒಳಗಡೆ ಹಾಕಿ ಎಳ್ಕೊಳ್ಳೋದು ಇಷ್ಟು. ಇದು ಬಂದು ತುಂಬ ಗ್ರಿಪ್ಪಾಗಿ ಕೂರುತ್ತೆ, ಲೂಸು ಟೈಟು ಏನೂ ಆಗೋದಿಲ್ಲ, ತುಂಬ ಗ್ರಿಪ್ಪಾಗಿ ಕೂರುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ನಾನು 2 ನಾಟ್ ಹಾಕ್ಕೊಂಡಿದ್ದೀನಿ, ಮತ್ತು 3 ಚೈನು, ಮತ್ತು ಈಗ ಇದರಲ್ಲಿ ಡಬಲ್ ಕ್ರೋಶ ಅಂದರೆ ಕಂಬ. 1 2, ನಾನಿಲ್ಲಿ 6 ಕಂಬ ತೊಗೊಂಡಿದ್ದೀನಿ. ಫಸ್ಟ್ ಚೈನ್ ಹಾಕಿದ್ವಲ್ಲ, ಅದು ಒಂದು ಕಂಬ ಅಂತ ಕನ್ಸಿಡರ್ ಮಾಡಬೇಕು. 1 2 3 4 5 6 6 ಕಂಬ ತೊಗೊಂಡಿದ್ದೀನಿ. ಮತ್ತು ನೆಕ್ಸ್ಟ್ ನಾನು ಇಲ್ಲಿಗೆ ಬೀಡ್ಸ್ ಪೋಣಿಸ್ಬೇಕು. ಈ 2 ಬೀಡ್ ತೊಗೊಂಡಿದ್ದೀನಿ. ಬೀಡ್ ತೊಗೊಂಡು ಅದು ಹೋಲ್ ನೋಡಿ, ಮತ್ತು ಸೂಜಿನ ಇದೇ ರೀತಿ ಮೇಲೆ ತೊಗೊಂಡು
ಈ ರೀತಿ ಹಾಕ್ಕೋಬೇಕು. ದೂಗಿ ಬೀಡ್ ಬಂದು ಮಧ್ಯದಲ್ಲಿ ಕೂತ್ಕೊಳ್ಳುತ್ತೆ. ಮತ್ತು ಅದರೊಳಗಡೆ ತೋರಿಸಿ 1 ನಾಟ್. ಮತ್ತು ಈಗ ಕಂಬ ಡೈರೆಕ್ಟ್ ಡಬಲ್ ಕ್ರೋಶ ತಗೊಂಡು ಕಂಬ ಹಾಕೋಬೇಕು. 2 3 4 5 6 ಚೈನ್ ಹಾಕಿದ್ಮೇಲೆ ಮತ್ತೆ 3 ಚೈನು 3 ಚೈನು ಮತ್ತು ಡೈರೆಕ್ಟ್ ಡಬಲ್ ಕ್ರೋಶ. ಇಲ್ಲಿ 3 ಚೈನ್ ಆದಮೇಲೆ ಮತ್ತೆ 6 ಡಬಲ್ ಕ್ರೋಶ ಅಂದರೆ ಕಂಬ ಹಾಕ್ಕೊಂಡಿದ್ದೀನಿ. ಮತ್ತು ಈಗ ಪೇಸ್ಟ್ ಸುರಿಸ್ಕೊಳ್ಳೋಣ. ಬೀಡ್ಸ್ ಹೋದ್ಮೇಲೆ 1 ನಾಟ್ ಹಾಕ್ಕೊಂಡು ಮತ್ತು ಡಬಲ್ ಕ್ರೋಶ. ಇದೇ ರೀತಿ ಮತ್ತು 6 ಡಬಲ್ ಕ್ರೋಶ. ಫ್ರೆಂಡ್ಸ್, ಇದು ಮುಗ್ದಿದೆ. ನಾನೇನು ಸ್ಟಾರ್ಟಿಂಗಲ್ಲಿ 6 ಕಂಬ ಹಾಕ್ಕೊಂಡು ಬೀಡ್ಸು ಅದಕ್ಕೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಗ್ಯಾಪ್ ಬಿಟ್ಟು ಮತ್ತು ಡಬಲ್ ಕ್ರೋಶ ಶುರು ಮಾಡಿಕೊಂಡು ಮತ್ತೆ 3 ಚೈನು ಮತ್ತು ಡಬಲ್ ಕ್ರೋಶ 6 ಕಂಬ ಹಾಕ್ಕೊಂಡು ಮತ್ತು ಬೀಡ್ಸು ಮತ್ತು ಅದಕ್ಕೆ ಎಷ್ಟು ಬೇಕಷ್ಟು ಗ್ಯಾಪು ಮತ್ತು ಕಂಬ ಆ ರೀತಿ ಹಾಕ್ಕೊಂಡಿದ್ದೀನಿ. ಈಗ ಇದೇ ರೀತಿ ಪೂರ ಸೀರೆ ಫಿಲ್ ಮಾಡ್ತೀನಿ. ಫ್ರೆಂಡ್ಸ್, ಇದು ಪೂರ ಸ್ಯಾರಿ ಮುಗ್ದಿದೆ. ಇದೇನು ನಾವು ಕಂಬ ಹಾಕ್ಕೊಂಡಿದ್ದೀವಿ 6 ಕಂಬ ಮತ್ತು ಬೀಡ್ಸ್ ಹಾಕಿ ಮತ್ತು 6 ಕಂಬ ಚೈನ್ ಹಾಕಿದ್ದೀವಲ್ಲ, ಅದು ಬಂದು ಪೂರ ಮುಗ್ದಿದೆ. ಇದು ಲಾಸ್ಟಲ್ಲಿ ಬಂದು ಮತ್ತೆ ನಾನು ಅದು ಜಾಗ ಸಾಲಿಲ್ಲ, ಅದಕ್ಕೋಸ್ಕರ ಬರೀ 4 ಕಂಬ ಹಾಕಿದ್ದೀನಿ ಮತ್ತು 2 ಚೈನ್ ಹಾಕಿ ಇಲ್ಲಿ ಟ್ರಿಮ್ ಮಾಡ್ಕೊಂಡು ಎಳ್ಕೊಂಡಿದ್ದೀನಿ. ಒಂದು ಲಾಕ್. ಈಗ ನೆಕ್ಸ್ಟ್ ಸ್ಟೆಪ್ಪಿಗೆ ಬಂದು ನಾನು ಪಿಂಕ್ ಕಲರ್ ಪಲ್ಲು ಇರೋದ್ರಿಂದ ಪಿಂಕ್ ಕಲರ್ ಥ್ರೆಡ್ಡೇನೆ ತೊಗೊಂಡಿದ್ದೀನಿ. ಅದನ್ನು ಕೂಡ 6 ಎಳೆ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಶುರು ಮಾಡೋಣ ಬನ್ನಿ. ಅಲ್ಲಿ ಫಸ್ಟ್ ಕಂಬದ ಹೋಲ್ ಇದೆಯಲ್ಲ, ಈ ಹೋಲಲ್ಲಿ ನಾನು ನಾಟ್ ಹಾಕ್ಕೊಂಡಿದ್ದೀನಿ. ಒಂದು ನಾಟ್ ಹಾಕ್ಕೊಂಡು ಮತ್ತು ಪಕ್ಕದ ಕಂಬ ಇದೆಯಲ್ಲ ಅದರಲ್ಲಿ ಒಂದು ನಾಟ್. ಇದೇ ರೀತಿ ಈಗ ಎಷ್ಟು ಉಳ್ಕೊಂತು 4 ಉಳ್ಕೊಂತು. ಈ ಕಡೆ ಆ 4ನ ಬಿಟ್ಟು ಸೂಜಿ ಮೇಲೆ ಒಂದು ಸರಿ ದಾರ ತಗೊಂಡು ಈ ರಿಂಗ್ ಬೀಡ್ ಇದೆಯಲ್ಲ, ಈ ರಿಂಗ್ ಬೀಡ್ ಒಳಗಡೆ ಇವಾಗ ಕ್ರೋಶ ಹಾಕೊಬರೋಣ. ಡಬಲ್ ಕ್ರೋಶ ಆರ್ಚು. ಇದು ಬಂದು ಪಿಕಾಕ್ ಡಿಸೈನ್ ಪೆಟಲ್ಸ್ ಬರುತ್ತಲ್ಲ, ಪಿಕಾಕ್ ಪೆಟಲ್ಸ್, ಇದು ಪಿಕಾಕ್ ಡಿಸೈನ್ ಬರುತ್ತಲ್ಲ ಆ ರೀತಿ ಕಾಣಿಸುತ್ತೆ. ನಾವು ಇದು ಪಿಕಾಕ್ ಪೆಟಲ್ಸ್ ಅಂತಲೇ ಕರಿತೀವಿ. ಇದೇ ರೀತಿ ಇಲ್ಲಿ ನೋಡಿ, ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಇಲ್ಲಿ ಬೀಡ್ ಒಳಗಡೆ ಒಂದು ಸರಿ ಹಾಕಿ ಮತ್ತು 3ರಿಂದ ಒಳಗಡೆ ಒಂದು 2 ಒಳಗಡೆ ಒಂದು ಸರಿ 2 ಒಳಗಡೆ ಒಂದು ಸರಿ ಮತ್ತು 3 ಚೈನು ಮತ್ತು ಈ ಕಂಬ ಹಾಕಿದೆಯಲ್ಲ, ಈ ಕಂಬದ ಮಧ್ಯದಲ್ಲಿ ಒಂದು ಸರಿ ತೊಗೊಂಡು 1 ನಾಟ್. ಅದೇ ರೀತಿ ಸೂಜಿ ಮೇಲೆ ದಾರ ಈ ಬೀಡ್ಸ್ ಒಳಗಡೆ ತೂರಿಸಿ ಕಂಬ ಹಾಕ್ಕೊಳ್ಳೋದು ಒಂದು ಸರಿ ಡಬಲ್ ಕ್ರೋಶ ಮತ್ತು 3 ಚೈನು. 3 ಚೈನ್ ಆದಮೇಲೆ ಇದು ಕಂಬ ಹೋಲ್ ಕಾಣಿಸುತ್ತಲ್ಲ,
ಕಂಬ ಮಧ್ಯದಲ್ಲಿ ಅಲ್ಲೊಂದು ಸಾರಿ ತೋರಿಸಿ ಸೂಜಿ ಮೇಲೆ ದಾರ ತಗೊಂಡು ಒಂದು ನಾಟ್. ಇದು ಬಂದು ಈ ರೀತಿ ಕಾಣಿಸುತ್ತೆ. ಇದರೊಳಗಡೆ 10 ಪೆಟಲ್ಸ್ ತೋರಿಸಿದ್ದೀನಿ. ಪೆಟಲ್ಸ್ ಡಿಸೈನಲ್ಲಿ 10 ಹಾಕಿದ್ದೀನಿ. ಇದಾದಮೇಲೆ ಮತ್ತೆ 4 ಕಂಬ ಬಿಟ್ಟು 1 2 3 4 4 ಕಂಬ ಬಿಟ್ಟು ಮೇಲ್ಗಡೆ ಚೈನ್ ರೀತಿ ಕಾಣಿಸುತ್ತಲ್ಲ ಅದರೊಳಗಡೆ ಒಂದು ನಾಟ್. ಮತ್ತು 1 2 3 4 5 ಚೈನ್ಸ್. ಮತ್ತು ಇಲ್ಲಿ 2 ಕಂಬ ಬಿಟ್ಟು ಈ ಕಡೆ 4 ಕಂಬ ಬಿಡಬೇಕು, ಈ ಕಡೆ 2 ಕಂಬ ಬಿಡಬೇಕು. ಬಿಟ್ಟು ಅಲ್ಲೊಂದು ನಾಟ್. ಮತ್ತು ನೆಕ್ಸ್ಟು ಕಂಬ ಮಾಡಿ ಪೆಟಲ್ಸ್ ಮಾಡೋಣ. ಅದರಲ್ಲಿ 1 2 3. ಇದೇ ರೀತಿ 10 ಪೆಟಲ್ಸ್ ಹಾಕ್ಕೊಂಡು ಇಲ್ಲೊಂದು ನಾಟ್ ಹಾಕ್ಕೊಂಡಿದ್ದೀನಿ. 4 ಕಂಬ ಬಿಟ್ಟು ಈ ಕಡೆ 2 ಕಂಬ, ಇಲ್ಲಿ ಬಂದು 4 ಕಂಬ ಬಿಟ್ಟು ಒಂದು ನಾಟ್ ಹಾಕ್ಕೊಂಡಿದ್ದೀನಿ. ಇದರೊಳಗಡೆ 10 ಪೆಟಲ್ಸ್ ಹಾಕ್ಕೊಂಡಿದ್ದೀನಿ. ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್. ಈಗ ಪೂರ ಸ್ಯಾರಿ ಕಂಪ್ಲೀಟ್ ಮಾಡೋಣ. ಕಂಪ್ಲೀಟ್ ಮಾಡಿದ್ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಇದು ಪೂರ ಸ್ಯಾರಿ ಪೆಟಲ್ಸ್ ಹಾಕಿ ಮುಗ್ದಿದೆ. ಈ ರೀತಿ ಬೀಡ್ಸ್ ಮೇಲೆ ಪೆಟಲ್ಸ್ ಡಿಸೈನ್ ಹಾಕ್ಕೊಂಡಿದ್ದೀನಿ. ಮತ್ತು ಲಾಸ್ಟಲ್ಲಿ ಒಂದು ನಾಟ್ ಹಾಕಿ, ಲಾಸ್ಟ್ ಕಂಬಕ್ಕೆ ಒಂದು ನಾಟ್ ಹಾಕಿ 3 ಶೈನ್ ಹಾಕಿ ಇದನ್ನು ಟ್ರಿಮ್ ಮಾಡಿಕೊಂಡು ಎಂಡ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಇಲ್ಲಿ ಮಧ್ಯದಲ್ಲಿ ಕುಚ್ಚು ಬರುತ್ತೆ. ಈ ಗ್ಯಾಪ್ಗಳಲ್ಲಿ ಕುಚ್ಚು ಬರುತ್ತೆ. ಇದು ಕುಚ್ಚು ಹಾಕಿದ್ಮೇಲೆ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ ಫ್ರೆಂಡ್ಸ್. ಇದ್ರ ಫೈನಲ್ ಲುಕ್ ಬಂದು ಈ ರೀತಿ ಇದೆ. ಇದಕ್ಕೂ ಬಂದು 75 ಎಳೆ ದಾರ ತೊಗೊಂಡಿದ್ದೀನಿ. 75 ಎಳೆ ದಾರ ತೊಗೊಂಡು ಕುಚ್ಚು ಕಟ್ಟಿದ್ದೀನಿ. ಈ ಡಿಸೈನ್ ಏನಾದರೂ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ, ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.